ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈ ಮಧ್ಯೆ ಪಾಕ್ ವಿರುದ್ಧ ಭಾರತದ ಡಿಜಿಟಲ್ ಸ್ಟ್ರೈಕ್ ಮುಂದುವರೆದಿದೆ. ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ ಭಾರತ ಶಾಕ್ ಕೊಟ್ಟಿದೆ. ಇಮ್ರಾನ್ ಖಾನ್ರ ಎಕ್ಸ್ ಖಾತೆಯನ್ನ ನಿರ್ಬಂಧಿಸಿದೆ ಭಾರತ. ಮಾಜಿ ಸಚಿವ ಬಿಲಾವಲ್ ಭುಟ್ಟೋ ಎಕ್ಸ್ ಖಾತೆಗೂ ಕೂಡ ನಿರ್ಬಂಧ ಹೇರಲಾಗಿದೆ. ಡಿಜಿಟಲ್ ಸ್ಟ್ರೈಕ್ ಮುಂದುವರೆಸಿದೆ ಭಾರತ. ಪಾಕಿಸ್ತಾನದ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರ ಎಕ್ಸ್ ಖಾತೆಗೆ ನಿರ್ಬಂಧ ಹೇರಲಾಗಿದೆ. ಅತಾವುಲ್ ತರಾರ್ ಎಕ್ಸ್ ಖಾತೆಗೆ ನಿರ್ಬಂಧ ಆಗಿತ್ತು. ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಎಕ್ಸ್ ಖಾತೆಗೆ ಈಗ ನಿರ್ಬಂಧ ಹೇರಲಾಗಿದೆ. ಪಾಕಿಸ್ತಾನ ಮೂಲದ 16 ನ್ಯೂಸ್ ಚಾನೆಲ್ಗಳಿಗೆ ನಿಷೇಧ ಹೇರಲಾಗಿದೆ. ಈಗ ಪಾಕ್ ಮಾಜಿ ಪ್ರಧಾನಿಗೆ ಶಾಕ್ ಕೊಟ್ಟಿರುವಂತಹ ಭಾರತ ಇಮ್ರಾನ್ ಖಾನ್ ಎಕ್ಸ್ ಖಾತೆಯನ್ನು ಕೂಡ ನಿರ್ಬಂಧಿಸಿದೆ. ಯುದ್ಧ ಶುರುವಾದ್ರೆ ನಾನು ಇಂಗ್ಲೆಂಡ್ಗೆ ಹೋಗ್ತೇನೆ, ಇದು ಪಾಕ್ ಸಂಸದ ಶೇರ್ ಅಫ್ಜಲ್ ಖಾನ್ ಮರ್ವಾತ್ ಅವರ ಹೇಳಿಕೆ. ಸೋಷಿಯಲ್ ಮೀಡಿಯಾದಲ್ಲಿ ಖಾನ್ ಕೊಟ್ಟಂತಹ ಈ ಹೇಳಿಕೆ ಭಾರಿ ವೈರಲ್ ಆಗ್ತಾ ಇದೆ. ಇಮ್ರಾನ್ ಖಾನ್ರ ಮಾಜಿ ಆಪ್ತ ಸಹಾಯಕ ಈ ಮರ್ವಾತ್, ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರ ಆಪ್ತ ಸಹಾಯಕ. ಈಗ ಕೇಳಿದ್ರೆ ಪೂರ್ಣ ಪ್ರಮಾಣದ ಯುದ್ಧ ಶುರುವಾದ್ರೆ ಏನ್ ಮಾಡ್ತೀರಿ ಅಂತ ಪತ್ರಕರ್ತ ಕೇಳಿದ್ರೆ ಇಂಗ್ಲೆಂಡ್ ಹೋಗ್ತೀನಿ ಅಂತಿದ್ದಾರೆ. ಪಲಾಯನದ ಮಾತಾಡಿದ್ದಾರೆ. जंग बढ़ जाती है तो बंदूक लेकर बॉर्डर पर जाएंगे? नहीं, अगर जंग बढ़ जाती है तो मैं इंग्लैंड चला जाऊंगा। सर साहब, आप नहीं समझते कि इन हालात में मोदी साहब को थोड़ा सा बैकग्राउंड में जाना पड़ेगा या थोड़ा सा पीछे हटना पड़ेगा? इन हालात में आप नहीं समझते कि मोदी को थोड़ा सा पीछे जाना चाहिए ताकि हालात नॉर्मल हो? मोदी मेरे खाला का बेटा है जो मेरे कहने से पीछे जाएगा। बतौर पाकिस्तानी अगर ಇನ್ನು ಕಾಶ್ಮೀರದಲ್ಲಾಗಿರುವಂತಹ ಉಗ್ರರ ದಾಳಿಯ ಹಿನ್ನೆಲೆಯಲ್ಲಿ ತನಿಖೆ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಎನ್ಐಎ ತನಿಖೆ ವೇಳೆ ಮತ್ತಷ್ಟು ಸ್ಫೋಟಕ ವಿಚಾರ ಏನು ಬಯಲಾಗ್ತಾ ಇದೆ? ಸ್ಥಳೀಯರ ಹೆಲ್ಪ್ನಿಂದಲೇ ಉಗ್ರರು ಇಂಥದ್ದೊಂದು ದಾಳಿ ನಡೆಸೋದಕ್ಕೆ ಸಾಧ್ಯ ಆಯಿತು ಅಂತ. ಆ ಹೊಸದಾಗಿ ಅಂಗಡಿ ತೆರೆದಂತಹ ಅಂಗಡಿ ಮಾಲೀಕ, ಆತನ ಬಗ್ಗೆ ಏನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಎಲ್ಲ ಆತ ಅಂಗಡಿ ತೆರೆದಿದ್ದ? ಆತನ ಬಗ್ಗೆ ಏನು ಮಾಹಿತಿಗಳು ಸ್ಥಳೀಯರಿಂದ ಲಭ್ಯ ಆಗ್ತಿಲ್ವಾ? ಹೇಗೆ? ಹೌದು ಪ್ರತಿಮಾ, ಇಲ್ಲಿ ಮುಖ್ಯವಾಗಿ ಪಹಲ್ಗಾಮ್ ದಾಳಿಯ ವಿಚಾರವಾಗಿ ಎನ್ಐಎ ತನಿಖೆಯನ್ನು ಮಾಡ್ತಾ ಇದೆ. ದಾಳಿ ಆದ ಕ್ಷಣದಿಂದಲೇ ಎನ್ಐಎ ತನಿಖೆಯನ್ನು ಮಾಡ್ತಾ ಇರುವಂತಹದ್ದು. ಪ್ರತಿದಿನ ಒಂದೊಂದು ಸ್ಫೋಟಕ ವಿಚಾರಗಳು ಬಹಿರಂಗ ಆಗ್ತಾ ಇದೆ. ಈ ಒಂದು ಪಹಲ್ಗಾಮ್ ದಾಳಿಯಲ್ಲಿ ಸ್ಥಳೀಯರು ಭಾಗಿಯಾಗಿರುವ ಬಗ್ಗೆ ಸಾಕಷ್ಟು ಅನುಮಾನಗಳಿತ್ತು. ಅದೇ ರೀತಿಯಾಗಿ 100ಕ್ಕೂ ಹೆಚ್ಚು ಮಂದಿಯನ್ನ ವಿಚಾರಣೆ ನಡೆಸಿದ್ದಾರೆ. ಬಂಧಿಸಿ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಬಹಿರಂಗ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಎನ್ಐಎ ಆ ಇಡೀ ಬೈಸರಾನ್ ವ್ಯಾಲಿಯನ್ನು 3D ಮ್ಯಾಪಿಂಗ್ ಮಾಡುವ ಮೂಲಕ ಯಾವ ಪ್ರದೇಶದ ಮೂಲಕ ಉಗ್ರರು ಬಂದರು, ಮತ್ತೆ ಹೇಗೆ ಶೂಟ್ ಮಾಡಿದ್ರು, ಮತ್ತೆ ಹೇಗೆ ವಾಪಸ್ ಹೋದ್ರು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ 3D ಮ್ಯಾಪಿಂಗನ್ನು ಮಾಡಿದರು. ಈ ಸಂದರ್ಭದಲ್ಲಿ ಅವರಿಗೆ ಒಂದು ಹೊಸ ವಿಚಾರವೊಂದು ಗೊತ್ತಾಗಿರುವಂತಹದ್ದು. ಮುಖ್ಯವಾಗಿ ಈ ಒಂದು ಬೈಸರಾನ್ ವ್ಯಾಲಿಯ ಕೆಳಗಿರ್ತಕ್ಕಂತಹ ಪಹಲ್ಗಾಮ್ನಲ್ಲಿ ಒಂದು 15 ದಿವಸಗಳ ಮುಂಚೆ, ಅಂದರೆ ಈ ದಾಳಿ ಆಗೋಕ್ಕಿಂತ 15 ದಿವಸಗಳ ಮುಂಚೆ ಒಬ್ಬಾತ ಒಂದು ಹೊಸ ಅಂಗಡಿಯನ್ನು ತೆರೆದಿದ್ದ. ಅಂದರೆ ಸಣ್ಣ ಪುಟ್ಟ ಐಟಮ್ಗಳನ್ನು ಮಾರುವಂತಹ, ಪ್ರವಾಸಿಗರು ಬಂದ್ರಂಥವರಿಗೆ ಕೊಡಲಿಕ್ಕೆ ಇಟ್ಟಂತಹ ಒಂದು ಸಣ್ಣ ಒಂದು ಅಂಗಡಿಯನ್ನು ಇಟ್ಕೊಂಡಿದ್ದ. ಈ ಅಂಗಡಿ 15 ದಿವಸಗಳ ಮುಂಚೆ, ಅಂದರೆ ಈ ಒಂದು ದಾಳಿ ಆಗೋಕ್ಕಿಂತ ಮುಂಚೆ 15 ದಿವಸಗಳ ಮುಂಚೆ ಈ ಒಂದು ಅಂಗಡಿಯನ್ನು ತೆರೆದಿದ್ದ. ಆದರೆ ದಾಳಿ ಆಗೋ ದಿವಸ ಆತ ಅಂಗಡಿಯನ್ನು ಮುಚ್ಚಿದ್ದ ಅನ್ನುವಂತಹ ಮಾಹಿತಿ ಸಿಗ್ತದೆ. ಅಂದರೆ ಈ ವ್ಯಕ್ತಿಯ ಮೇಲೆ ಈಗ ಅನುಮಾನಗಳು ವ್ಯಕ್ತ ಆಗಿರ್ತಕ್ಕಂಥದ್ದು. ಈ ವ್ಯಕ್ತಿ ಎಲ್ಲಿಯವ, ಏನು, ಎಲ್ಲಿಂದ ಬಂದು ಈ ಅಂಗಡಿಯನ್ನು ಓಪನ್ ಮಾಡ್ಕೊಂಡಿದ್ದ, ಸ್ಥಳೀಯನೋ ಅಥವಾ ಬೇರೆ ಊರಿಂದ ಬಂದಿದ್ನೋ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಈಗ ಎನ್ಐಎ ಕಲೆ ಹಾಕ್ತಿದೆ. ಮುಖ್ಯವಾಗಿ ಏನು ಉಗ್ರರು ಕೊಕರ್ನಾಗ್ ಪ್ರದೇಶದಿಂದ ಬಂದಿದ್ರು, 20-22 ಕಿಲೋಮೀಟರ್ ನಡ್ಕೊಂಡು ಬಂದು ಪಹಲ್ಗಾಮ್ ಅನ್ನು ತಲುಪಿದ್ರು. ಪಹಲ್ಗಾಮ್ ಅನ್ನು ತಲುಪಿದಂಥ ಸಂದರ್ಭದಲ್ಲಿ 5-6 ದಿವಸಗಳ ಕಾಲ ಬೈಸರನ್ ವ್ಯಾಲಿಯ ವ್ಯಾಪ್ತಿಯಲ್ಲೇ ಇದ್ರು. ಅಂದರೆ ಬೇರೆ ಬೇರೆ ಜಾಗಗಳನ್ನು ನೋಡ್ಕೊಂಡು ಬಂದಿದ್ರು. ಅಂದರೆ ಎಲ್ಲಿ ಯಾವ್ಯಾವ ಸ್ಥಳದಲ್ಲಿ ಪ್ರವಾಸಿಗರು ಇರ್ತಾರೆ, ಎಲ್ಲಿ ಭದ್ರತೆ ಕಡಿಮೆ ಇದೆ, ಎಲ್ಲಿ ಅಟ್ಯಾಕ್ ಮಾಡ್ಬೋದು, ಎಲ್ಲಿ ಹೆಚ್ಚು ಪ್ರವಾಸಿಗರು ಸೇರ್ತಾರೆ, ಹೆಚ್ಚು ಜನರು ಎಲ್ಲಿ ಕೊಲ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. ಹಾಗಾಗಿ ಅವರು ಬೈಸರನ್ ವ್ಯಾಲಿಯನ್ನು ಆಯ್ಕೆಯನ್ನು ಮಾಡ್ಕೊಂಡಿದ್ರು. ಈ ಬೈಸರನ್ ವ್ಯಾಲಿಯಲ್ಲಿ ಒಂದು ಅಂಗಡಿಯಲ್ಲಿ ಅವರು ಇದ್ರು ಅನ್ನುವಂತಹ ಮಾಹಿತಿಯನ್ನ 5-6 ದಿವಸಗಳ ಹಿಂದೆ ಎನ್ಐಎ ತನಿಖೆಯಲ್ಲಿ ಬಯಲಾಗಿತ್ತು. ಆದರೆ ಈ ಅಂಗಡಿ ದಾಳಿಗೂ 15 ದಿವಸಗಳ ಮುಂಚೆ ಓಪನ್ ಮಾಡಲಾಗಿತ್ತು. ಆದರೆ ದಾಳಿಯ ದಿವಸ ಆ ಅಂಗಡಿಯ ಮಾಲೀಕ ಇರಲಿಲ್ಲ, ಅದೇನು ಅಂಗಡಿಯನ್ನು ಓಪನ್ ಮಾಡ್ಕೊಂಡಿದ್ದ ಆತ ಇರಲಿಲ್ಲ ಅನ್ನುವಂತಹದ್ದನ್ನ ಈಗ ಎನ್ಐಎ ಈಗ ಹೇಳ್ತಾ ಇರುವಂತಹದ್ದು. ಈಗ ಗೊತ್ತಾಗ್ತಾ ಇದೆ ಈ ಅಂಗಡಿಗೂ ಈ ದಾಳಿಗೂ ಏನಾದರೂ ಸಂಬಂಧ ಇದೆ, ಅಂಗಡಿ ಮಾಲೀಕನಿಗೂ ಏನಾದರೂ ಸಂಬಂಧ ಇದೆ ಅನ್ನುವಂಥದ್ರ ಬಗ್ಗೆ ಈಗ ಎನ್ಐಎ ತನಿಖೆಯನ್ನ ಮಾಡ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ.